ಆದಿಚುಂಚನಗಿರಿ ಮಠಕ್ಕೆ ಮೈತ್ರಿ ನಾಯಕರ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಂತಹ ಹೇಳಿಕೆ ನಾನಾ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ನೋಡಿ, ಅನೇಕ ವಿಚಾರಗಳನ್ನ ಪ್ರಸ್ತಾಪ ಏನೋ ಮಾಡಿದ್ರು ಸರಿ, ಬಟ್ ಇದರ ಹಿಂದಿರುವಂತಹ ಲೆಕ್ಕಾಚಾರ ಏನು? ಸ್ವಾಮೀಜಿಯವರ ಹೆಸರನ್ನ ಎಳೆದು ತಂದು ಇಕ್ಕಟ್ಟಿಗೆ ಅವರನ್ನ ಸಿಲುಕಿಸೋ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ರ ಅನ್ನೋದು ಪ್ರಶ್ನೆ. ಲೋಕಸಭೆ ಚುನಾವಣೆಗೆ ಮಟ್ಟದ ವಿಚಾರವನ್ನ ರಾಜಕೀಯಕ್ಕೆ ಬಳಸ್ಕೊಳ್ಳೋದಕ್ಕೆ ಮುಂದಾದ್ರ? ಒಕ್ಕಲಿಗ ನಾಯಕರು ಆದಿಚುಂಚನಗಿರಿ ಶ್ರೀಗಳನ್ನ ಭೇಟಿಯಾಗಿದ್ದಕ್ಕೆ ವಿಚಲಿತರಾದ್ರ, ಸಿಟ್ಟಾದ್ರ ಅನ್ನೋದಕ್ಕಿಂತ ವಿಚಲಿತರಾದ್ರ ಡಿಕೆ ಶಿವಕುಮಾರ್. ಮತ್ತು ಬಿಜೆಪಿ ನಾಯಕರು ಸ್ವಾಮೀಜಿಯನ್ನ ಭೇಟಿಯಾಗಿದ್ದಕ್ಕೆ ಡಿಕೆ ಶಿವಕುಮಾರ್ ಅವರು ಅವರನ್ನೇ ಪ್ರಶ್ನೆ ಮಾಡೋದ್ರ ಮೂಲಕ ಅವರನ್ನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರ ಅನ್ನೋದು ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ದಡ್ರಲ್ಲ ಅಂತ ಅವರು ಏನು ದಡ್ರಲ್ಲ, ಬರ್ತಾರೆ, ಆಶೀರ್ವಾದ ಮಾಡ್ತಾರೆ, ವಿಭೂತಿ ಇಡ್ತಾರೆ, ಹೂನಾರ ಹಾಕ್ತಾರೆ, ಕಳಿಸ್ತಾರೆ. ಸಮಾಜ ಇದ್ದಲ್ಲ, ಸಮಾಜ ಅವರು ನಮ್ಮ ಪರನೂ ಮಾಡೋದಿಲ್ಲ, ಅವ್ರ ಪರನೂ ಮಾಡೋದಿಲ್ಲ. ನನಗೆ ಗೊತ್ತಿದೆ ಅದು. ಈ ಕಾಂಟ್ ಡೂ ದಟ್ ಬಿಕಾಸ್ ಅದು ಬೇರೆ ಸಂದರ್ಭ. ಜನ ಇದ್ದಾರಲ್ಲ, ಸಮಾಜದ ಜನ, ಅವ್ರು ಗಮನಿಸ್ತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳೆಲ್ಲ ಹೋಗಿದ್ರು. ನಾನೇ ಹೇಳಿದ್ದೆ, ನೀವೆಲ್ಲ ಹೋಗಿ ಬನ್ನಿ, ನಾನು ಬೇರೆ ಟೂರಲ್ಲಿ ಇರ್ತೀನಿ, ನಾನು ಸಪ್ರೇಟಾಗಿ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಎಲ್ಲ ನಮ್ಮ ಕ್ಯಾಂಡಿಡೇಟ್ಗಳು, ನಮ್ಮ ಮಂತ್ರಿಗಳು ಹೋಗಿದ್ರು. ಅದಕ್ಕೆ ಅವರು ಬಿ ಜೆ ಪಿಯವ್ರನ್ನ ಕರ್ಕೊಂಡು ಹೋಗವ್ರೆ. ಬಟ್ ಅದೇ ಬಿ ಜೆ ಪಿಯವ್ರನ್ನ ಕೇಳಬೇಕಾಯ್ತಲ್ಲ, ಬಿ ಜೆ ಪಿ ಸ್ವಾಮಿಗಳು ಕೇಳಬೇಕಲ್ಲ, ನಮ್ಮ ಚೀಫ್ ಮಿನಿಸ್ಟರ್ ನೀವು ಇಳಿಸ್ಬಿಟ್ರಲ್ಲ ಅಂತ. ಬಹುಶಃ ಅದು ಕೇಳೋಷ್ಟು ಶಕ್ತಿ ಸ್ವಾಮಿಗಳು ಇದೆಯೋ ಅನ್ನೋ ನನಗೆ ಗೊತ್ತಿಲ್ಲ. ಬಿ ಜೆ ಪಿಯವರು ಒಕ್ಕಲಿಗನ ಚೀಫ್ ಮಿನಿಸ್ಟರ್ ಇಳಿಸಿದ್ರಲ್ಲ, ಅದು ಕೇಳಬೇಕು. ಯಾರು ಅಲ್ಲಿ ಹೋಗಿದ್ರಲ್ಲ, ಅವರೇ ತಾನೇ ಇಳಿಸಿದ್ದು. ಯಾರು ಸತ್ಯನ ಮುಚ್ಚಕ್ಕಾಗಲ್ವಲ್ಲ. ಆಗ ದೇವೇಗೌಡರು ಏನು ಹೇಳಿದ್ರು, ಅವ್ರ ಮೇಲೆ ಏನು ಹೇಳಿದ್ರು, ಯಡಿಯೂರಪ್ಪನವರು ಕುಮಾರಸ್ವಾಮಿ ಮೇಲೆ, ದೇವೇಗೌಡರ ಮೇಲೆ ಏನು ಹೇಳಿದ್ರು ನನಗೆ ಅಸೆಂಬ್ಲಿಲಿ, ಅವೆಲ್ಲ ಏನು ಯಾವುದನ್ನು ಮುಚ್ಚಿಡೋಕ್ಕಾಗಲ್ವಲ್ಲ. ಎಂತೆಂಥ ಪದಗಳಲ್ಲಿ ನಾವು ಉಪಯೋಗಿಸಿದ್ರು, ಎಲ್ಲ ಪದಗಳನ್ನೆಲ್ಲ ಉಪಯೋಗಿಸಿದ್ರು. ನಾನು ಇವತ್ತವರೆಗೂ ಒಂದಿನ ಆ ಥರ ಪದ ಉಪಯೋಗಿಸಿಲ್ವಲ್ಲ. ಫೋನ್ ಟ್ರ್ಯಾಪ್ ಆರೋಪ ಕೂಡ ಕೇಳಿಬಂದಿದೆ. ಯಾವ ಫೋನು? ಫೋನ್ ಟ್ಯಾಪು. ಸ್ವಾಮೀಜಿಗಳು ಫೋನ್ ಟ್ಯಾಪೇ. ಬಿಡಿ, ಅದನ್ನೆಲ್ಲ ಬಿಡಿ, ಸುಮ್ಮನೆ ಸ್ವಾಮಿಗಳು ಬೇಜಾರಾಗೋದಿದೆ ಅದನ್ನೆಲ್ಲ ಮಾತಾಡಕ್ಕೆ ಹೋದ್ರೆ. ಇಲ್ಲೊಂದು ಪ್ರಶ್ನೆ ಇದೆ. ಸರ್ಕಾರ ಬಿದ್ದಿದ್ರ ಬಗ್ಗೆ ಪ್ರಶ್ನೆಯನ್ನ ರಾಜಕಾರಣಿಗಳು ಕೇಳೋದು ಸರಿ, ಆದ್ರೆ ಸ್ವಾಮೀಜಿಗಳದನ್ನು ಕೇಳಬೇಕು ಅಂತ ಬಯಸೋದಿದೆಯಲ್ಲ, ವಿಚ್ ಇಸ್ ನಾಟ್ ಲಾಜಿಕಲ್ ಅಂತ ನನಗನ್ಸುತ್ತೆ. ಸ್ವಾಮೀಜಿಗಳು ಯಾಕೆ ಕೇಳಬೇಕು? ಇವ್ರ ನಾಯಕರು ಮಠಕ್ಕೆ ಹೋದ್ರು ಕೂಡ ಅವ್ರು ಆಶೀರ್ವಾದನೇ ಮಾಡ್ತಾರೆ. ಅವ್ರು ಹೇಳ್ತಾರಲ್ಲ ಅದರಲ್ಲಿ, ಅವ್ರ ನಾಯಕರು ಹೋದ್ರು ಕೂಡ ಆಶೀರ್ವಾದ ಮಾಡಬೇಕು. ಆಶೀರ್ವಾದ ಮಾಡದೆ ಪ್ರಶ್ನೆಯನ್ನು ಕೇಳಿ ಅಂತ ಹೇಳೋದು, ಬಯಸೋದು ಸರಿನಾ? ಅದು ಲಾಜಿಕಲಿ ಸರಿನಾ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ಮತ್ತೆ ಸರ್ಕಾರ ಲಾಸ್ಟ್ ಟೈಮ್ ಬಿದ್ದಿದ್ದಕ್ಕೆ ನಾನಾ ರೀಸನ್ಸ್ ಇದೆ. ಆಮೇಲೆ ಕಾಂಗ್ರೆಸ್ನವ್ರು ಕೈ ಕೊಟ್ಟಿದ್ಯಾರು? ಯಾವ ಪಾರ್ಟಿಯವರು? ಅವರದೇ ಪಾರ್ಟಿಯವರು. ಅವ್ರನ್ನ ಆತ್ಮವಿಮರ್ಶನೆ ಮಾಡ್ಕೊಳ್ಬೇಕು, ಅವ್ರನ್ನ ಕೇಳ್ಕೊಳ್ಬೇಕು. ಅದು ಬಿಟ್ಟು ಮಠಕ್ಕೂ ಸ್ವಾಮೀಜಿಯನ್ನು ಎಳೆದು ತರುವಂತಹ ವಿಚಾರ ಇದೆಯಲ್ಲ, ಇದು ನಿಜವಾಗ್ಲೂ ಸಮಂಜಸವಾಗಿದೆಯಾ ಅನ್ನೋದೇ ಬಹುತೇಕರ ಪ್ರಶ್ನೆ ಆಗ್ತಾ ಇದೆ. ಸರ್ಕಾರ ಬಿದ್ದಿದ್ದಕ್ಕೂ ಸ್ವಾಮೀಜಿಯವ್ರನ್ನ ಪ್ರಶ್ನೆ ಕೇಳಬೇಕು, ಪ್ರಶ್ನೆ ಮಾಡಿ ಅಂದಿದ್ದಕ್ಕೂ ಏನರ್ಥ?